131 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಬಡಾವಣೆ. ಬೆಂಗಳೂರು ನಗರದ ಮೊಟ್ಟ ಮೊದಲ ಬಡಾವಣೆ ಇದು ನಮ್ಮ ಚಾಮರಾಜಪೇಟೆ. ಮೈಸೂರು ಮಹಾರಾಜರು ಕೊಡುಗೆ ಕೊಟ್ಟಂಥ ಒಂದು ಕ್ಷೇತ್ರ ನಮ್ಮದು. ಈ ಕ್ಷೇತ್ರದಲ್ಲಿ ಕಳೆದ ಒಂದು 70 ವರ್ಷಗಳಿಂದ ನಿರಂತರವಾಗಿ ನಮ್ಮ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಧರ್ಮಗುರುಗಳು ಜಯರಾಮ್ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಟ್ರಸ್ಟ್ ಅಂತ ಮಾಡಿ ದೇವಾಲಯ ನಿರ್ಮಾಣ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಸಾಮಾಜಿಕ ಜಾಲತಾಣದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಾನು ಸ್ವಾಗತ ಬಯಸ್ತಾ ಅವರಿಗೆ ನಮ್ಮದು ಅಯ್ಯಪ್ಪ ಸ್ವಾಮಿ ದೇವಾಲಯ ನಿರ್ಮಾಣ ಆಗಿದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಗುರುಸ್ವಾಮಿಗಳು ಮತ್ತು ಧರ್ಮದರ್ಶಿಗಳು ಜಯರಾಮ್ ಸ್ವಾಮಿಯವರು. ಇದೇ ತಿಂಗಳು 18, 19, 20ನೇ ತಾರೀಕು ಶನಿವಾರ ಭಾನುವಾರ ದೇವಸ್ಥಾನ 3 ದಿನಗಳಿಂದ ನಾವು ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಮತ್ತು ಸಮಾಜದ ಗಣ್ಯರು, ರಾಜಕೀಯ ಮುಖಂಡರೆಲ್ಲ ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ವಹಿಸಿ ಈ ವಿಚಾರವಾಗಿ ನಮ್ಮ ಜಯರಾಮ್ ಸ್ವಾಮಿ ಮಾತಾಡ್ತಾರೆ. ಏನು ನಾವು 50 ವರ್ಷಗಳ ಕಾಲದಿಂದ ಚಾಮರಾಜಪೇಟೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ದೇವಾಲಯವನ್ನು, ಅಂದರೆ ಅದು ದೇವಾಲಯವನ್ನು ಮಾಡಿಕೊಂಡಿದ್ದು, ಅದು ಶಿಥಿಲವಾಗಿ ಮತ್ತು ಚಿಕ್ಕದಾಗಿತ್ತು. ಆ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವೆಲ್ಲ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳು ಮತ್ತು ಎಲ್ಲ ಸ್ವಾಮಿಗಳು, ಎಲ್ಲ ಭಕ್ತಾದಿಗಳು ನಿರ್ಣಯ ಮಾಡಿ ಆ ಜಾಗವನ್ನು ನಾವು ಬೆಲೆಗೆ ತೆಗೆದುಕೊಂಡು ಹೊಸದಾಗಿ ನೂತನ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ಆ ದೇವಾಲಯ ಈಗ 18 ಮತ್ತು 19, 20ನೇ ತಾರೀಕು 3 ದಿನಗಳ ಕಾಲ ವಿಜೃಂಭಣೆಯಿಂದ ವೇದ ಶಾಸ್ತ್ರ ಪ್ರಕಾರವಾಗಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ಕುಂಭಾಭಿಷೇಕ ಮತ್ತು ಇದನ್ನು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಹೆಸರಾದಂಥ ಎಲ್ಲ ಮಹನೀಯರು, ಸ್ವಾಮೀಜಿಗಳು, ಜಗದ್ಗುರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿಯವರು, ಹಾಗೆ ಕೆ.ಎಂ. ನಾಗರಾಜರವರು, ಈ ಇತರ ಎಲ್ಲ ಗಣ್ಯ ವ್ಯಕ್ತಿಗಳು ಇದನ್ನು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಚಾಮರಾಜಪೇಟೆಯ ಯಜಮಾನರಾಗಿರ್ತಕ್ಕಂತಹ ನಮ್ಮ ಜಮೀರ್ ಅಹಮದ್ ಖಾನ್ರವರು, ಅವರು ವಸತಿ ಸಚಿವರು ಕೂಡ ನಮ್ಮ ದೇವಸ್ಥಾನಕ್ಕೆ ಅವರು ಆತ್ಮೀಯರಾಗಿದ್ದಾರೆ. ಅವರು MLA ಆಗಿನ ಮುಂಚೆ ಕೂಡ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪೇಟೆ 50 ವರ್ಷಗಳ ಇತಿಹಾಸ ಉಳ್ಳುವಂಥ ಒಂದು ದೇವಸ್ಥಾನ. ಮುಂಚೆ ಚಾಮರಾಜಪೇಟೆಗೆ ಇದು ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥವರಿಗೆ ನಮ್ಮ ಬೆಂಗಳೂರಿನಲ್ಲಿ ಅಷ್ಟೊಂದು ವಿಷಯವಾಗಲಿ, ಅದ ಅಯ್ಯಪ್ಪ ಸ್ವಾಮಿ ಮಹಿಮೆ ಆಗಲಿ ತಿಳಿಸುವಂಥ ಯಾವುದೇ ಇರಲಿಲ್ಲ. ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದರೆ ಅದು ಕಲಾಸಿಪಾಳ್ಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ತದನಂತರ ದೇವಸ್ಥಾನ ಮಾಡಿದ್ದು ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಷ್ಟೋ ಮಹನೀಯರು ವ್ರತಾಚರಣೆಯನ್ನು ಮಾಡಿ ಯಾತ್ರೆ ಮಾಡ್ತಾರೆ. ಅವರು ತುಂಬ ಅವರ ಜೀವನದಲ್ಲಿ ಏನು ಅವರಿಗೆ ಬೇಕು ಅನ್ನೋದನ್ನು ಅವರು ಪಡ್ಕೊಳ್ಳುವಂಥದ್ದು ಯಾವುದಾದ್ರೂ ವಿಶ್ವದಲ್ಲಿ ದೇವರಿದ್ದಾರೆ ಅಂದರೆ ಅದು ಅಯ್ಯಪ್ಪ ಸ್ವಾಮಿ. ವ್ರತವನ್ನು ಆಚರಿಸಿ 18 ಮೆಟ್ಟಿಲಲ್ಲಿ ಚಿನ್ಮೆಯ ಮೂರ್ತಿಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಆ ದರ್ಶನ ಮಾಡ್ತಾರೆ, ಅವರು ಕೇಳಿದ ವರಗಳನ್ನು ಕೊಡುವಂಥದ್ದು ನಮ್ಮ ಅಯ್ಯಪ್ಪ ಸ್ವಾಮಿಗಳು. ಯಾಕೆಂದರೆ ಎಲ್ಲ ಇದೆ ನಮ್ಮಲ್ಲಿ ಹಿಂದೂಗಳಲ್ಲಿ 3 ಕೋಟಿ ದೇವತೆಗಳಿದ್ದಾರೆ. ಆ 3 ಕೋಟಿ ದೇವತೆಗಳಿಂದ ಒಂದು ಮೀರಿದಂತಹ ಯಾವುದಾದ್ರೂ ದೇವರಿದ್ದಾರೆ ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ವ್ರತಾಚರಣೆಯನ್ನು ಮಾಡಿದರೆ ವ್ರತಾಚರಣೆಯಲ್ಲಿ ಕೆಲವು ನಮ್ಮಲ್ಲಿ ನಿಯಮಗಳಿದೆ. ಆ ನಿಯಮವನ್ನು ಪಾಲಿಸಿ ಅವರು ನಿಜವಾಗಿ ನಿಯಮವನ್ನು ಪಾಲಿಸಿ ಯಾತ್ರೆ ಮಾಡಿದರೆ ಅವನ ಕಷ್ಟ ಸುಖಗಳು ಪಾರಾಗುತ್ತದೆ, ವ್ಯಸನದಿಂದ ಮುಕ್ತರಾಗ್ತಾನೆ.